ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪುಗಳು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಬೆಳಗಿನ ಜಾವನದಲ್ಲಿ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ನಮ್ಮ ಜೊತೆಲಿದ್ದು ನಮ್ಮನ್ನು ಪ್ರೀತಿಸುವಂತ ಒಳ್ಳೆಯ ತಂದೆಯಾಗಿದ್ದಾನೆ. ಹೌದು ಪ್ರೀತಿ ಮಕ್ಕಳು, ಈ ದಿನ ದೇವರು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಆಮೇನ್. ನಮ್ಮ ದೇವರು ಎಂಥ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಇದಕ್ಕೆ ಆಧಾರವಾಗಿ ಪ್ರೀತಿ ಮಕ್ಕಳೇ, ಈ ಮೊದಲನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ನೋಡ್ರಿ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಆಮೇನ್, ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ತಂದೆಯು ಎಂಥ ಪ್ರೀತಿಯನ್ನು ನಮ್ಮನ್ನು ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿ ಮಾಡಲ್ದೇ ಇರಬಹುದು, ಆದ್ರೆ ದೇವ್ರು ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನು ಒಳ್ಳೆ ನೀನ್ ನನ್ನ ಮಗನು ಎಂಬುದಾಗಿ ದೇವ್ರು ಕರೀತಾ ಇದ್ದೇನೆ. ಹೌದು ಪ್ರೀತಿ ದೇವ್ ಮಕ್ಕಳೇ, ದೈವಿಕ ಒಂದು ಪ್ರೀತಿ, ಕರ್ತನು ದೈವಿಕ ಪ್ರೀತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏಷ್ಯಾನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 4ನೇ ವಚನ ನೋಡುದಾದ್ರೆ ಪ್ರೀತಿ ದೇವ್ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ನಾನು ನಿನ್ನನ್ನು ಕರೆದಿರುವುದೇನೆ, ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ಬಿರುದನ್ನು ದಯಪಾಲಿಸಿದ್ದೇನೆ. ಆಮೀನ್, ಹಲ್ಲೆಲೂಯಾ. ದೇವ್ರು ನಮ್ಮನ್ನು ಕರೆದಿದ್ದಾರೆ, ಆದರೆ ನಾವು ಅರಿಯೋದಿಲ್ಲ. ಅಯ್ಯೋ, ದೇವ್ರು ಎಲ್ಲಿದ್ದಾರೆ ಎಂಬಂತ ನಾವು ಗಲೀಬೆಲೆಯಲ್ಲಿ ಇರ್ತೀವಿ. ಏನಾದ್ರೂ ಕಷ್ಟ ಬಂದ ಮಾತ್ರ ದೇವರನ್ನ ಹುಡುಕ್ತೀವಿ. ಆದ್ರೆ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ಕರೆದಿದ್ದೆ, ಆದರೆ ನಿನ್ನ ಅರಿಯಲಿಲ್ಲ, ನನ್ನನ್ನು ಅರಿತುಕೊಳ್ಳಲಿಲ್ಲ. ಆದ್ರೆ ನಾನು ನಿನಗೆ ಬಿರುದನ್ನು ಕೊಡ್ತೀನಿ. ಯಾವ ಬಿರುದು? ಒಂದು ಪ್ರೀತಿಯ ಒಳ್ಳೆ ಮಾರ್ಗದಲ್ಲಿ ನಾನು ನಿಮ್ಮನ್ನು ನಡೆಸ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಮ್ಮ ದೇವರು ಪ್ರೀತಿಸ್ತಾ ಇದ್ದೀನಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ಎಷ್ಟೋ ಜನ ದೇವ್ರು ಕರಿತಾ ಇರ್ತಾನೆ, ಮಗಳೇ ಮಗನೇ ಬಾ, ನಾನು ನಿನ್ನ ಪ್ರೀತಿಸ್ತೀನಿ. ಎಂಥ ಪ್ರೀತಿ ನಮ್ಮನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಪ್ರೀತಿ ದೇವ ಮಕ್ಕಳೇ, ಸೌಲನನ್ನು ದೇವರು ಬದಲಾಯಿಸಿದ್ದಾರೆ ಎಂಬುದನ್ನು ನೋಡ್ತೇವೆ. ಸೌಲನ ಜೀವಿತ ನೋಡುದಾದ್ರೆ ಪ್ರೀತಿ ದೇವ ಮಕ್ಕಳೇ, ಎಲ್ಲ ಕ್ರೈಸ್ತರನ್ನ ಹಿಂಸೆ ಮಾಡ್ತಾ ಇದ್ದ. ಆದ್ರೆ ದೇವರು ಆತನನ್ನ ಅದ್ಭುತವಾಗಿ ಅವನ ಮಕ್ಕಳಿಗೆ ಅವನ ಕಣ್ಣು ಎಲ್ಲೋ ಹೋಯ್ತು, ಆದ್ರೂ ಕೂಡ ದೇವರೇ ನನಗೆ ಕ್ಷಮಿಸಿ ಎಂಬುದಾಗಿ ಸೌಲನ ಬದಲಾಗಿ ಪೌಲನ್ನು ಮಾಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರೀತಿದೆ ಮಕ್ಕಳೇ, ಅದೇ ತರ ನಮ್ಮ ಜೀವಿತದಲ್ಲಿ ನಮ್ಮನ್ನು ಮಾರ್ಪಡಿಸುವಂತ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ಪ್ರೀತಿಸುವಂತ ದೇವರು. ಮಗನೇ, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನೀನ್ ಎಂತ ಸಮಸ್ಯೆಯಲ್ಲಿ ಇದ್ರೂ ಕೂಡ ನಾನು ನಿನ್ನ ತಂದೆಯಾಗಿ ಪ್ರೀತಿಸ್ತೀನಿ ಎಂಬುದಾಗಿ ದೇವರು ಹಾಕಿರ್ತದೆ. ಅದೇ ತರ ಆದಿಕಾಂಡ 28ನೇ ಅದೇ ನೋಡುವ ಪ್ರೀತಿನ ಮಕ್ಕಳೇ, ಯಾಕೋಬನ ಜೀವಿತ, ಆತ ಮೋಸಗಾರ ಆದ್ರೂ ಕೂಡ ದೇವರು ಆತನನ್ನು ಪ್ರೀತಿಸಿದ, ಆತನ ಎಲ್ಲ ಕ್ಷಮಿಸಿ ಆತನ ಒಳ್ಳೆ ಮಾರ್ಗದಲ್ಲಿ ನಡೆಸಿದ್ರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತ ದೇವರಿಗೆ ಅರ್ಪಿಸಬೇಕು. ದೇವರೇ, ನೀನು ಎಂತ ಒಳ್ಳೆ ತಂದೆ ಆಗಿದ್ದಿ, ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ಪ್ರೀತಿ ಇಟ್ಟಿದಲ್ಲ, ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಒಂದು ಊರಲ್ಲಿ ಒಂದು ವ್ಯಕ್ತಿ ಇದ್ದ. ಪ್ರೀತಿ ದೇವ ಮಕ್ಕಳೇ, ಆತನ ಜೀವಿತ ನೋಡುವುದಾದ್ರೆ ಬಹಳ ಒಳ್ಳೆ ವ್ಯಕ್ತಿ. ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದ, ಯಾವುದೇ ತಪ್ಪಾಗಿ ಮಾರ್ಗದಲ್ಲಿ ಹೋಗದೆ ಆತ ವಿಧೇಯತೆಯಿಂದ ಜೀವಿಸ್ತಿದ್ದ. ಆದ್ರೆ ಒಂದು ದಿವಸ ತನ್ನ ತಾಯಿ ಮತ್ತು ಮಗಳು ಬಹಳ ಸಂತೋಷದಿಂದ ಅವ್ರು ಜೀವಿಸ್ತಾ ಇದ್ರು. ಆದ್ರೂ ಅವನಿಗೆ ಪ್ರಶ್ನೆ ಮಾಡ್ತಾನೆ ಹೆಂಡತಿಗೆ, ಏನಮ್ಮ ನೀವು ಇಬ್ಬರು ಸಂತೋಷವಾಗಿದ್ದೀರಾ, ನಾನು ಎಲ್ಲ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ಎಲ್ಲ ವಿಧೇಯತೆಯಿಂದ ಕೆಲಸ ಎಲ್ಲ ಮಾಡ್ತೀನಿ, ಆದ್ರೆ ನೀವು ಹೇಗೆ ಸಂತೋಷ ಇದ್ದೀರಿ, ನನಗೂ ಹೇಳ್ಕೊಡಿ ಎಂಬುದಾಗಿ ಕೇಳುವಾಗ ಅವ್ರ ಹೆಂಡತಿ ಹೇಳ್ತಾಳೆ, ನಾವು ಪ್ರತಿದಿನ ದೇವ್ರ ವಾಕ್ಯ ಓದ್ತೀವಿ, ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳಿತಿದ್ದೀವಿ ಎಂಬುದಾಗಿ ಅವ್ರು ಹೇಳುವಾಗ ಆತನ ಜೀವಿತನೇ ಬದಲಾಯಿತು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಇದೆ ಮಕ್ಕಳೇ, ನಮ್ಮ ಜೀವಿತದಲ್ಲೂ ದೇವರಲ್ಲಿ ನಾವು ಪ್ರೀತಿಯಿಂದ ಕರೆಯುವಾಗ ನಾವು ಆತನಿಗೆ ಅರ್ಪಿಸ್ಬೇಕು. ದೇವರೇ, ಈ ದಿನ ನಾನು ನೀನು ನನಗೆ ತಂದೆಯ ನೀನು ಇದ್ದಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಲ್ಲಪ್ಪ, ನಿಮಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸೆಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡುತ್ತಾ ದೇವರಾಗಿದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಡಿ. ಓಂ ಪರಲೋಕ ದೇವರೇ, ಪ್ರೀತಿ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪುಗಳು
ಈ ನೂತನ ದಿನ ಮುಂಜಾನೆಯಲ್ಲಿ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ. ಕರುಣಾಮಯನೇ, ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಅಪ್ಪ, ತಂದೆಯು ನೀವು ಎಂಥ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ ಎಂಬುದಾಗಿ ನೋಡ್ತೀವಿ. ಹೌದೇಸಪ್ಪ, ಈ ಮಕ್ಕಳು ಯಾರ್ಯಾರು ವಿಡಿಯೋ ನೋಡ್ತಾರೋ ಆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸು, ಅವರ ಸಮಸ್ಯೆಯನ್ನು ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಭಾಗ್ಯನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ, ಕರುಣಾಮಯನೇ ದೇವರೇ, ನೀನು ಅದ್ಭುತ ಸ್ವರೂಪನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ಸಹಾಯ ಮಾಡುವಂಥ ದೇವರಾಗಿದ್ದಪ್ಪ, ನಿಮಗೆ ಸ್ತೋತ್ರ. ಅವರು ಈ ದಿನ ಯಾವ ಕೆಲಸದಲ್ಲಿ ಹೋಗ್ತಾರೋ ಆ ಕೆಲಸದಲ್ಲೆಲ್ಲ ಅವರ ಸಫಲನ ಕೊಡು, ಮತ್ತೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸಬೇಕೆಂದು ಈ ಚಿಕ್ಕ ಪ್ರಾರ್ಥನೆ ಕಿಡಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.